3 ವರ್ಷ ಆಗಿದೆ ಸಿನಿಮಾ ಮಾಡೋಕ್ಕೆ, ಚೂರು ಲೇಟ್ ಆಯಿತು ಕಾರಣ. ಬಟ್ ಸಿನಿಮಾ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಅವರ ಪಾತ್ರಗಳು ಪ್ರವೀಣ್ ತೇಜ್ ಅವರಿರ್ಬೋದು, ಆಶಿಕಾ, ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ವಿತ್ ಎಲಿಮೆಂಟ್ಸ್ ಆಫ್ ಲವ್ ಟ್ರಯಾಂಗಲ್. ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡ್ತಾರೆ. ಒಂದೇ ಒಂದು ಮೇನ್ ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನನಗೆ ಏನು ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ ಐ ಜಸ್ಟ್ ಲವ್ ದ ಕ್ಲೈಮ್ಯಾಕ್ಸ್. ಹಾಂ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೌದು, ಹೌದು, ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡೋಣ ಅಂತ. ಅಷ್ಟೇ ಇದೆ, ಇನ್ನೆಲ್ಲ ಫ್ರೆಶ್. ಹೌದು ಹೌದು ಅಷ್ಟೇ. ಈಗ ಇದೆಲ್ಲ ನಾವು ನಡೆಸ್ಕೊಂಡು ಹೋಗೋ ಇದು ನಮ್ಮ ಸಂಸ್ಥೆ. ಇಬ್ರು ಯಾಕೆ ನನಗೆ ಅದು ನನ್ನ ಫೇವ್ರೆಟ್. ಅದು ಮೇಬಿ ಐ ನೀಡ್ ಟು ಚೇಂಜ್. ಸಿನಿಮಾ ಮಾಡಬೇಕನ್ನೋ ಕತೆ ಕೇಳ್ತಾ ಇದ್ದೀನಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲದನ್ನು. ಸೊ ಹೋಪ್ಫುಲಿ, ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ ನಾನು. ಯಾವಾಗ ನೋಡ್ಬೇಕು, ಅದೇ ಟೈಮ್ ಕೂಡ್ ಬರಬೇಕು, ಕತೆ ಎಲ್ಲ ಸೆಟ್ ಆಗಬೇಕು. ತುಂಬ ಖುಷಿ ಆಯ್ತು, ಯಾಕೆಂದ್ರೆ ನಾನು ಈ ಥರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಪ್ರೀತಿ ಜನ ತೋರಿಸಿ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯಿತು. ನಾನು ಫಸ್ಟ್ ಡೇ ಹೆಂಗೆ ನಾವು 10-14 ಇಯರ್ಸ್ ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ಥರ ರೆಸ್ಪಾನ್ಸ್. ಸೊ ಏನು ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನನ್ನ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್ ಈ ಥರ ರೆಸ್ಪಾನ್ಸ್. ನೋಡೋಣ ಫ್ಯಾನ್ಸ್ ಯಾರ್ದು ಕೇಳ್ತಾರೆ. ಅದು ಇದೇನಾಯ್ತು, ಜಾಕಿ ಎಲ್ಲರನ್ನೂ ರಿಲೀಸ್ ಮಾಡಿ ಅಂತಿದ್ರು. ಸರಿ, ಯಾರು ಮಾಡೋದು ಅನ್ನೋದಕ್ಕೆ ಎಲ್ಲರನ್ನೂ ಜಾಕಿನೇ ಮಾಡಿ ಅಂದರು. ನೆಕ್ಸ್ಟ್ ನೋಡಿ, ಮೋಸ್ಟ್ಲಿ ಅಪ್ಪು ಇತ್ತು. Final decision is mine. Super bomb. ಆ ಸಿನಿಮಾ ಬಗ್ಗೆ ಏನು, ಆ ಓಪನಿಂಗ್ ನೋಡಿದ್ರೆ ಕೂಡ ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್, ಅದು ಪ್ಯಾಷನ್ ನೋಡ್ಕೊಂಡ್ಬಂದಿದ್ದೀನಿ. ಸೊ ನನಗೆಲ್ಲೋ ಒಂದು ಕಡೆ ಗೊತ್ತಿತ್ತು, ಇದು ಜನ, ನಾನು ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಹೊಂಬಾಳೆ ಪ್ರೊಡಕ್ಷನ್ ಆ್ಯಸ್ ಪ್ರೊಡ್ಯೂಸರ್, ಆ ಥರ ಬ್ಯಾನರ್ ಜೊತೆ ಯಾವುದು ಬೇಡ. ಆಮೇಲೆ ಸಂತೋಷ್ ಸರ್ ಅವರು ಎಲ್ಲ, ನಾನು ಇಲ್ಲಿವರೆಗೂ ಕೇಳಲ್ಲಿ ಯಾರ್ಯಾರು ಹೇಳಿದ್ದಾರೆ, ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದು ಹೇಳಿಲ್ಲ. ಆ್ಯಸ್ ಇನ್ ಇದ್ರೊಳಗೆ ಬೆಟರ್ ಇರ್ಬೋದು, ಅದ್ರೊಳಗೆ ಬೆಟರ್ ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜಿಂಗ್ ನನಗೆ. ಒಳ್ಳೆ ಕತೆ ಆ ಒಂದು ಪಾಯಿಂಟನ್ನು ಎಷ್ಟು ಮಟ್ಟಿಗೆ ಕ್ಯಾರಿ ಮಾಡ್ತೀವಿ. ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು. ಈಗ ಒಳ್ಳೆಯ ಕಥೆಗಳು ಸಿನಿಮಾ ಬೇಕು ಅಂತ ಅಪ್ಪು ಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳುವಂಥ ಎಲ್ಲ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಮತ್ತು ಅಪ್ಪು ಸರ್ ಕೇಳುವಂಥ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ಆಗಿದ್ದಾರೆ, ಒಟ್ಟು ಮಾಡಿ ಒಳ್ಳೆಯ ಕಥೆ ತುಂಬ ಕಥೆ ಕೇಳಿರ್ತಿಲ್ಲ, ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ್ದ ಇದು ಅಪ್ರೂವ್ ಮಾಡಿದ್ದೆ. ಇನ್ನು ಮುಂದೆ ನಾವೇನು ಕೇಳ್ತೀವಿ ಅದು ನಮ್ಮ ಡಿಸಿಷನ್ ಆಗುತ್ತೆ ಅಂತ.
ಪೀಪಲ್. ಸೊ ರೀಸೆಂಟಾಗಿ ಒಂದು ಇವೆಂಟ್ ಆಯ್ತಲ್ಲ ಯುವ ಟ್ರೈನಿಂಗ್ ಇವೆಂಟ್, ಅದರಲ್ಲಿ ಸಂತೋಷ್ ಆನಂದಮ್ ಅವರು ತುಂಬ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ. ಬಟ್ ನಾವು ನಿಮಗೆ ಕೇಳೋದಾದ್ರೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ಥರ ಸ್ವೀಕರಿಸ್ತೀರ? ಚಾಯ್ಸೇ ಇಲ್ವ, ಲೈಫ್ ಗೋಸ್ ಆನ್. ಸೊ ಅಂದ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು ಹೋಗ್ತಾರೆ. ಸರಿ, ಬೇರೆ ಕ್ವಶನ್ಸ್?